ಎಲ್ಲರಿಗೂ ನಮಸ್ತೆ. ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ನಿನಗೆ ಹೊಡೆದ ಎನ್ನುವ ಕಾರಣಕ್ಕೆ ನಿನ್ನ ಕ್ಲೋಸ್ ಫ್ರೆಂಡ್ ಸಂದೇಶ್ನ ಕೈ ಕೂಡ ಬಿಡಲಿಲ್ಲ ನಾನು. ನಿನ್ನೊಂದಿಗೆ ಹಾಸ್ಪಿಟಲ್ನಲ್ಲಿ ಮಿಸ್ಬಿಹೇವ್ ಮಾಡಲು ಬಂದ ಡಾಕ್ಟರ್ ಈಗಲೂ ವೀಲ್ಚೇರ್ನಲ್ಲಿ ಸೆಟಲ್ ಆಗುವಂತೆ ಮಾಡಿರುವವನೇ ನಾನು. ನಿನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದ ಆ ಜಾರ್ಜ್ನನ್ನು 6 ತಿಂಗಳು ಕೋಮಾಗೆ ಕಳುಹಿಸಿದ್ದು ಕೂಡ ನಾನೇ. ಒಟ್ನಲ್ಲಿ ನಿನ್ನನ್ನು ಬೇರೆಯವರಿಗೆ ಬಿಡುವ ಗಂಡೇ ಅಲ್ಲ ನಾನು ಎಂದವನ ಮಾತಲ್ಲಿ ಮತ್ತು ಕಣ್ಣಲ್ಲಿ ಸಂಪೂರ್ಣವಾಗಿ ಕ್ರೌರ್ಯವೇ ತುಂಬಿ ತುಳುಕುತ್ತಿತ್ತು. ಅವನ ಈ ಕ್ರೌರ್ಯದ ರೂಪ ಅವಳಿಗೆ ಹೊಸದು. ಇದುವರೆಗೂ ಅವನ ಮುಖದಲ್ಲಿ ಇಷ್ಟು ಕ್ರೌರ್ಯವನ್ನು ಅವಳು ನೋಡಿದ್ದೇ ಇಲ್ಲ. ಅವನ ಕೋಪವನ್ನು ಕಂಡಿದ್ದಾಳೆ, ಸಮರ್ಥವಾಗಿ ಹೆದರಿಸಿದ್ದಾಳೆ. ಆದರೆ ಕ್ರೌರ್ಯ, ಅದು ಇಷ್ಟರ ಮಟ್ಟಿಗೆ? ಒಬ್ಬ ವ್ಯಕ್ತಿಯನ್ನು ಸಾಯಿಸಿ ಬಿಡುವಷ್ಟು ಕ್ರೌರ್ಯ? ಇದೇ ಮೊದಲ ಬಾರಿಗೆ ಅವನನ್ನು ಆ ರೂಪದಲ್ಲಿ ನೋಡಿದ್ದ ಹೆಣ್ಣು ನಿಜವಾಗಿಯೂ ಹೆದರುತ್ತಾಳೆ. ಅಷ್ಟು ಕ್ರೂರವಾಗಿ ಕಾಣುತ್ತಿದ್ದನವನು. ಆ ಹುಡುಗನ ಕಣ್ಣುಗಳೆಲ್ಲ ಕೆಂಪಾಗಿ ಹೋಗಿತ್ತು. ಅವನ ಕ್ರೋಧದ ಪರಿಮಾಣ ಹೆಚ್ಚಾಗಿ ದವಡೆ ಕಟಕಟನೆ ಕಡೆದು ತನ್ನ ಕ್ರೋಧವನ್ನು ನಿಯಂತ್ರಿಸಲು ಹೆಣಗಾಡಿ ಸೋತು ಅವನೇ ನಡುಗುತ್ತಿದ್ದ. ಆದರೂ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲಿಲ್ಲ ಐಕ್ಯ. ಸುಮ್ಮನೆ ಅವನನ್ನೇ ನೋಡುತ್ತಿದ್ದಾಳೆ. ಜೊತೆಗೆ ಅವಳ ಕಣ್ಣೀರು ಕೆನ್ನೆಯ ಮೇಲೆ ಹರಿಯುತ್ತಿದೆ. ಯಾವಾಗ ಅವಳ ಕಣ್ಣೀರನ್ನು ನೋಡಿದನೋ ತಕ್ಷಣ ಅವಳನ್ನು ಬಿಟ್ಟು ಮುಖವನ್ನು ಪಕ್ಕಕ್ಕೆ ಹಾಕುತ್ತಾನೆ ಶೌರ್ಯ. ಈಗಲೇ ಅವನಿಗೂ ತಾನು ಎಡವಿದ್ದು ತಿಳಿದಿದ್ದು. ಇಷ್ಟು ವರ್ಷಗಳಿಂದ ಬಹಳ ಜೋಪಾನವಾಗಿ ತನ್ನಲ್ಲೇ ಪೋಷಿಸಿಕೊಂಡು ಬಂದಿದ್ದ ಪ್ರಿನ್ಸ್ ಈ ರೀತಿ ಹೊರಬರಬಹುದು ಎನ್ನುವ ಆಲೋಚನೆ ಅವನಿಗೂ ಇರಲಿಲ್ಲ. ಎಷ್ಟು ದಿನ ನಾಟಕವಾಡೋಕ್ಕೆ ಸಾಧ್ಯ? ಆದರೂ ಐಕ್ಯಚಂದ್ರನ್ ಎನ್ನುವ ಬುದ್ಧಿವಂತ ಹೆಣ್ಣನ್ನೇ ಯಾಮಾರಿಸಿದ್ದಾನೆ ಅಂದರೆ ಶೌರ್ಯ ಆದಿತ್ಯರಾಜ್ ಕಡಿಮೆಯಲ್ಲ ತಾನೇ. ಅವಳೇ ಹೇಳುವಂತೆ ಇವನು ಕಿಂಗ್ ಆಫ್ ಡ್ರಾಮಾ, ಮೇಕಪ್ ಇಲ್ಲದೆ ನಟಿಸುವ ಕಲಾವಿದ. ನಸುಗತ್ತಲ ರಾತ್ರಿಯಲ್ಲಿ ಅಥವಾ ಬೆಳಗಿನ ಜಾವದಲ್ಲಿ ಆ ದೀಪದ ಬೆಳಕಿನಲ್ಲೂ ಶೌರ್ಯನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದನ್ನು ಗಮನಿಸಿದ ಐಕ್ಯ ನಿಜವಾಗಿಯೂ ಹೆದರಿದ್ದಳು. ಅವಳ ಪ್ರಕಾರ ಪ್ರಿನ್ಸ್ ಅಂದರೆ ಬಹಳ ಮೃದು ಸ್ವಭಾವದ ವ್ಯಕ್ತಿ. ಶೌರ್ಯನೇ ತುಸು ಅಹಂಕಾರಿ ಮತ್ತು ಗಟ್ಟಿಗ. ಪ್ರಿನ್ಸ್ ಬಹಳ ಜಾಲಿಯಾದ ಹುಡುಗ. ಯಾವಾಗಲೂ ಎಲ್ಲರನ್ನು ನಗಿಸುತ್ತಾ ತಾನು ನಗುತ್ತಾ ಮಾತನಾಡುವ ಹುಡುಗ. ಪ್ರತಿಯೊಬ್ಬರಿಗೂ ಪ್ರೀತಿಯನ್ನು ಮಾತ್ರ ಹಂಚುವ ಮೋಡಿಗಾರ. ಅವನಿಗೆ ದ್ವೇಷ, ಸುಳ್ಳು, ಕಪಟ ಏನೂ ಗೊತ್ತಿಲ್ಲ. ಅವಳು ಎಷ್ಟೇ ಬೇಸರದಲ್ಲಿದ್ದರೂ ತನ್ನ ಮಾತುಗಳಿಂದಲೇ ನಗಿಸುತ್ತಿದ್ದ ಕಲಾವಿದನವನು. ಆದರೆ ಇಂದು ಪ್ರಿನ್ಸ್ ಅಂದರೆ ಬೇರೆಯವರನ್ನು ಕೊಲ್ಲುವಷ್ಟು ಕ್ರೂರ ಅಥವಾ ಕ್ರೌರ್ಯವೇ ತುಂಬಿರುವ ವ್ಯಕ್ತಿ ಎಂದು ತಿಳಿದಾಗ ಆ ಹೆಣ್ಣಿಗೆ ಹೇಗಾಗಿರಬೇಡ? ಹಾಗಾದರೆ ಇದುವರೆಗೂ ಇವನು ತನ್ನ ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಚಿ ನನ್ನೊಂದಿಗೆ ಜೀವನ ಮಾಡಿದ್ನಾ ಎನ್ನುವ ಆಲೋಚನೆಯಲ್ಲಿ ಅವಳು ತಾನೇ ದೂರಕ್ಕೆ ಎಸೆದಿದ್ದ ಬಟ್ಟೆಯನ್ನು ತೆಗೆದುಕೊಳ್ಳಲು ಕೈಚಾಚಿದಾಗ, ನಾನೇ ಕೊಡ್ತೀನಿ ಹೆಂಡ್ತಿ ಎಂದು ಬಹಳ ಮೃದುವಾಗಿ ನುಡಿದ ಶೌರ್ಯ, ಈ ಶರ್ಟ್ ಬೇಡ, ಇದರಲ್ಲಿ ಬಟನ್ ಇಲ್ವಲ್ಲ, ನೀನು ಇದನ್ನು ಧರಿಸಿ ಮತ್ತೆ ನಾನು ನಿನ್ನನ್ನು ನೋಡಿ ಟೆಂಪ್ಟ್ ಆಗಿ ಮತ್ತೊಮ್ಮೆ ತಪ್ಪು ಮಾಡಿ ಅದರಿಂದ ನನ್ನನ್ನು ಚೋಲ್ಯ ಎಂದು ಕರೆಯಲು ಮುದ್ದು ಮಗಳು ಬಂದರೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಹೆಂಡ್ತಿ, ನಖರವೆಲ್ಲ ನಿಂದೆ, ಅದಕ್ಕೆ ಇದನ್ನು ನಾನು ಹಾಕ್ತೀನಿ ಎಂದವನು ಬಹಳ ವಿನೋದವಾಗಿ ನುಡಿದು ತಾನು ಧರಿಸಿದ್ದ ಶರ್ಟನ್ನು ಅವಳಿಗೆ ಕೊಡುತ್ತಾನೆ. ಆಗಲೂ ಮರುಮಾತಿಲ್ಲದೆ ಶರ್ಟ್ ಮತ್ತು ಶಾರ್ಟ್ಸ್ ಪಡೆದ ಐಕ್ಯ ಒಮ್ಮೆ ಅವನ ಕಡೆ ನೋಡಿದರೆ ಈಗ ಬಹಳ ಶಾಂತ ಮುಖಭಾವದಲ್ಲಿದ್ದಾನೆ ಶೌರ್ಯ. ಅಯ್ಯೋ ಎಂಡೆ ಕೃಷ್ಣ ಭಗವಂತ, ನಿಮಿಷಗಳ ಹಿಂದಷ್ಟೇ ಮನುಷ್ಯರನ್ನು ಕೊಂದು ತಿನ್ನುವ ನರರಾಕ್ಷಸ ಮೃಗದ ಹಾಗೆ ಕಾಣುತ್ತಿದ್ದ ಹುಡುಗ ಇವನೇನಾ? ಅಷ್ಟು ಬೇಗ ಇಷ್ಟು ಸಮಾಧಾನವಾಗಿ ಮಾತನಾಡಲು ಹೇಗೆ ಸಾಧ್ಯ? ಮುಖಭಾವ ಕೂಡ ಇಷ್ಟು ಪೀಸ್ಫುಲ್ ಆಗಿದೆ. ಇವನು ಶೌರ್ಯನೋ ಅಥವಾ ಪ್ರಿನ್ಸೋ ಎನ್ನುವ ಅನುಮಾನದಲ್ಲೇ ಅವನಿಗೆ ಆ ಕಡೆ ತಿರುಗು ಎನ್ನುವ ಸನ್ನೆ ಮಾಡುತ್ತಾಳೆ ಐಕ್ಯ. ತಕ್ಷಣ ಒಪ್ಪಿಕೊಂಡವನು ತನ್ನ ಟವಲ್ ಹಿಡಿದು ತಾನು ಕೂಡ ಬಟ್ಟೆ ಧರಿಸಲು ಆ ಪುಟ್ಟ ರೂಮಿನ ಮುಂಭಾಗಕ್ಕೆ ಹೋಗಿ ನಿಲ್ಲುತ್ತಾನೆ. ಈ ಬಾರಿಯೂ ಅವನ ಬೆನ್ನನ್ನು ನೋಡಿಕೊಂಡೇ ಬಟ್ಟೆ ಧರಿಸುವ ಐಕ್ಯ ತನ್ನ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಡುತ್ತಾಳೆ. ಈಗವಳು ಕೆಲವು ವರ್ಷಗಳ ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ಪುನರ್ಮನನ ಮಾಡುತ್ತಿದ್ದಾಳೆ. ಹೌದಲ್ವಾ, ಆ ಜಾರ್ಜ್ ಎನ್ನುವ ಹುಡುಗ ನನ್ನನ್ನು ಬಹಳ ಇಷ್ಟಪಡ್ತಾ ಇದ್ದ, ನೋಡೋಕ್ಕೂ ತುಂಬ ಚೆನ್ನಾಗಿದ್ದ, ಶ್ರೀಮಂತ ಕೂಡ. ಆದರೆ ನಾನು ಮಾತ್ರ ಇವನಿಗೆ, ಈ ಸೈಕೋ ಪರಮಾವಧಿಗೆ ಕಮಿಟ್ ಆಗಿದ್ದರಿಂದ ಅವನನ್ನು ನಿರಾಕರಿಸುತ್ತಲೇ ಬಂದೆ. ಆದರೆ ಒಂದು ದಿನಕ್ಕೂ ಅವನ ಬಗ್ಗೆ ಇವನ ಹತ್ರ ಹೇಳಿರಲಿಲ್ಲ. ಇದ್ದಕ್ಕಿದ್ದಂತೆ ಯಾರೋ ದುಷ್ಕರ್ಮಿಗಳು ಅವನ ಮೇಲೆ ಹಲ್ಲೆ ಮಾಡಿ ಅವನು ಕೋಮಾಗೆ ಹೋದ ಎನ್ನುವ ವಿಚಾರ ತಿಳಿಯಿತು.
ಹಾಗೆ ಕೋಮಾದಿಂದ ಹೊರಗೆ ಬಂದ ನಂತರ ನಾನು ಅವನನ್ನು ನೋಡಿ ಮಾತನಾಡಿಸಲು ಹೋದಾಗ ನನ್ನನ್ನು ಕಂಡ ಕೂಡಲೇ ಹೆದರಿ ಕೈ ಮುಗಿದು ನನ್ನನ್ನು ತಂಗಿ ಅಂತ ಕರೆದು ಬಿಟ್ಟಿದ್ದನವ. ಇನ್ನು ಆ ಡಾಕ್ಟರ್ ನರೇಂದ್ರ ಕೂಡ ಹಾಗೆ. ಆತ ನರ್ಸ್ಗಳ ಜೊತೆ ಮಿಸ್ಬಿಹೇವ್ ಮಾಡುತ್ತಿದ್ದ ಎನ್ನುವ ವಿಚಾರ ನನಗೆ ತಡವಾಗಿ ತಿಳಿತು. ಆದರೂ ಎಂದಿಗೂ ಅವನು ನನ್ನೊಂದಿಗೆ ತಪ್ಪಾಗಿ ವರ್ತಿಸಿರಲಿಲ್ಲ. ಒಮ್ಮೆ ನನ್ನೊಂದಿಗೆ ತಪ್ಪಾಗಿ ವರ್ತಿಸಲು ಬಂದು ನನ್ನಿಂದಲೇ ಪೆಟ್ಟು ತಿಂದ. ಅದಾಗಿ 1 ವಾರದೊಳಗೆ ಅವನಿಗೆ ಆಕ್ಸಿಡೆಂಟ್ ಆಯಿತು ಎನ್ನುವ ಸುದ್ದಿ ಹಬ್ಬಿತು. ಅವನ ಸೊಂಟವೇ ಮುರಿದು ಹೋಯಿತು. ಈಗಲೂ ಆ ಡಾಕ್ಟರ್ ವೀಲ್ ಚೇರ್ನಲ್ಲೇ ಇದ್ದಾನೆ. ಎಲ್ಲರ ಹಾಗೆ ನಾನು ಕೂಡ ಅವನನ್ನು ಮಾತನಾಡಿಸಲು ಹೋದ ಕೂಡಲೇ ಅವನು ಸಹ ನನಗೆ ಕೈ ಮುಗಿದು ಮಗಳೇ ಅಂತ ಕರೆದಿದ್ದ. ಇದೇ ರೀತಿ ಎಷ್ಟೋ ವಿಚಾರಗಳು ನಡೆದಿವೆ. ಹಾಗಾದರೆ ನನಗೆ ಮದುವೆಯ ಪ್ರಪೋಸಲ್ ಕೊಟ್ಟ ಆ ವಿನೀಶ್, ಪಾಲ್ಸನ್, ಶ್ರೀಹರಿ ಅವರೆಲ್ಲರೂ ಅಡ್ಮಿಟ್ ಆಗುವ ಹಾಗೆ ಆಗಿದ್ದು ಹೌದಲ್ವಾ? ನಾನು ಇದ್ಯಾವುದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ನನಗೆ ಮದುವೆಯ ಪ್ರಪೋಸಲ್ ಕೊಟ್ಟ ಹುಡುಗರೆಲ್ಲ 1 ವಾರದೊಳಗೆ ಪೆಟ್ಟು ಮಾಡಿಕೊಳ್ತಿದ್ರು. ಅವರಿಗೇನಾದರೂ ಕೆಡಕಾಗುತ್ತಿತ್ತು. ಕೊನೆಗೆ ಅವರೇ ನನ್ನನ್ನು ಸಹೋದರಿಯ ಭಾವದಲ್ಲಿ ನೋಡುತ್ತಿದ್ದರು. ಹಾಗಾದರೆ ಇದೆಲ್ಲದರ ಹಿಂದೆ ಇದ್ದದ್ದು ಶೌರ್ಯನ? ಅಲ್ಲಲ್ಲ, ಅವನು ಶೌರ್ಯವಲ್ಲವಂತೆ. ಹಾಗೆಲ್ಲ ಮಾಡ್ತಾ ಇದ್ದಿದ್ದು ಪ್ರಿನ್ಸ್ ಅಂತೆ. ಅಂದರೆ ನಾನು ಪ್ರೀತಿಸಿದ್ದು ಒಬ್ಬ ಮನುಷ್ಯನನ್ನಲ್ಲ, ನಾನು ಪ್ರೀತಿಸಿದ್ದು ಒಂದು ಮೃಗವನ್ನು. ಹೌದು, ಶೌರ್ಯ ಮನುಷ್ಯನೇ, ಆದರೆ ಅವನೊಳಗಿರುವ ಪ್ರಿನ್ಸ್ ಮಾತ್ರ ಮೃಗ. ಅಯ್ಯೋ ದೇವ್ರೆ, ನಾನೆಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆ. ಇದುವರೆಗೂ ಇವನನ್ನು ಬರೀ ಬಾಯಿ ಮಾತಿಗೆ ಸೈಕೋ, ಮೆಂಟಲ್ ಎನ್ನುತ್ತಿದ್ದೆ. ಆದರೆ ಇವನು ನಿಜವಾಗಿಯೂ ಸೈಕೋನೇ ಎಂದೆಲ್ಲ ಅವಳು ಯೋಚಿಸುವಾಗ ಅವಳ ಪಕ್ಕವೇ ಕುಳಿತ ಶೌರ್ಯ, ಹೆಂಡ್ತೀ ಎಂದು ಮೃದುವಾಗಿ ಕರೆದು ಅವಳ ಕೈ ಮುಟ್ಟಿದ ಕೂಡಲೇ ಬೆಚ್ಚಿ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಐಕ್ಯ, ಅವನು ತನ್ನೆದುರು ಹಿಡಿದ ನೀರಿನ ಬಾಟಲ್ ಪಡೆದು ಗಟಗಟನೆ ನೀರು ಕುಡಿದು ಮರಳಿ ಅವನಿಗೆ ಬಾಟಲ್ ಕೊಡುವಾಗ ಅವಳ ಕೈ ನಡುಗುತ್ತಿತ್ತು. ಅವಳ ಕೈ ನಡುಗುತ್ತಿದ್ದುದನ್ನು ಕಂಡು ಶೌರ್ಯನ ಮುಖದ ಮೇಲೆ ಚಂದದ ತಿಳಿನಗು ಹರಡಿತ್ತು. ಆದರೆ ಅವನಂದುಕೊಂಡಂತೆ ಅವಳು ಭಯದಿಂದ ನಡುಗುತ್ತಿರಲಿಲ್ಲ. ಬದಲಾಗಿ ತನ್ನ ಜೀವನದಲ್ಲಿ ತಾನು ತೆಗೆದುಕೊಂಡ 2 ಬಹುದೊಡ್ಡ ನಿರ್ಧಾರಗಳು ಇಷ್ಟು ದೊಡ್ಡ ತಪ್ಪಾಗಿದೆ ಎನ್ನುವ ವಿಚಾರ ಅವಳನ್ನು ನಡುಗಿಸಿಬಿಟ್ಟಿತ್ತು. ಒಬ್ಬನೇ ವ್ಯಕ್ತಿಯ ಪ್ರತಿಯಾಗಿ ಅವಳು 2 ಬಾರಿ ಎಡವಿದ್ದಾಳೆ. ತನ್ನ ಮನಸ್ಸಿನ ಜೊತೆಗೆ ಶೀಲವನ್ನು ಸಹ ಬಲಿ ಕೊಟ್ಟಿದ್ದಾಳೆ ಅವನಿಗೆ. ನಾನು ಶ್ರಮ್ನ ಲವ್ ಮಾಡಿದ್ರೂ ಮದುವೆ ಆಗೋಕೆ ಇವನು ಬಿಡ್ತಾ ಇರಲಿಲ್ಲ. ಅವನನ್ನು ಕೂಡ ಸಾಯಿಸಿ ಬಿಡ್ತಾ ಇದ್ನೇನೋ ಎನ್ನುವ ಆ ಆಲೋಚನೆಯೇ ಅವಳನ್ನು ನಡುಗಿಸಿಬಿಟ್ಟಿತ್ತು. ಪ್ರತಿಯೊಬ್ಬರ ಬದುಕಿನಲ್ಲೂ ಧೈರ್ಯ ಹೇಳುತ್ತಾಳೆ ಐಕ್ಯ. ಎಲ್ಲರಿಗೂ ಬದುಕಿನಲ್ಲಿ ಒಂದು ದಾರಿ ಮುಚ್ಚಿದರೆ ಮತ್ತೊಂದು ದಾರಿಯನ್ನು ಹುಡುಕಿ ಕೊಡುತ್ತಾಳೆ ಐಕ್ಯ. ತನ್ನವರು ಅನಿಸಿಕೊಂಡ ಎಲ್ಲರ ಬದುಕನ್ನು ಒಂದು ದಡ ಮುಟ್ಟಿಸುವ ಪ್ರಯತ್ನ ಮಾಡುತ್ತಾಳೆ. ಆದರೆ ಈಗ ಅವಳು ಮಾಡಿಕೊಂಡಿರುವುದು ದೊಡ್ಡ ಎಡವಟ್ಟನ್ನು ತಾನೇ. ಆ ವಿಚಾರವೇ ಅವಳನ್ನು ನಡುಗಿಸಿದ್ದು. ಆದರೆ ಶೌರ್ಯ ತನ್ನದೇ ರೀತಿಯಲ್ಲಿ ಯೋಚನೆ ಮಾಡುತ್ತಾ ನಿಧಾನವಾಗಿ ಅವಳ ಭುಜವನ್ನು ಬಳಸಿ, ಹೆದರಬೇಡ ಹೆಂಡ್ತಿ, ನನ್ನಿಂದ ನಿನಗೆ ಯಾವ ತೊಂದರೆಯೂ ಆಗಲ್ಲ, ನಿನಗೆ ಯಾವುದೇ ಕಷ್ಟ ಕೊಡಲ್ಲ ನಾನು. ಆದರೆ ನೀನು ಮಾತ್ರ ನಾನು ಹೇಳ್ದಂತೆ ಕೇಳಬೇಕು. ನನಗೆ ನಿನ್ನಿಂದ ದೂರವಿರೋಕ್ಕೆ ಆಗಲ್ಲ. ಸುಮ್ಮನೆ ನನ್ನ ಜೊತೆ ಬಂದು ಬಿಡು. ಇದುವರೆಗೂ ನಿನ್ನೆದುರು ನಾನು ನಿಜವಾದ ಪ್ರಿನ್ಸ್ ಆಗಿ ಗುರುತಿಸಿಕೊಳ್ಬಾರ್ದು ಅಂತ ಸಾಕಷ್ಟು ಕಷ್ಟಪಟ್ಟೆ. ಜೊತೆಯಲ್ಲೇ ಇದ್ದರೂ ನಾನು ನನ್ನ ವ್ಯಕ್ತಿತ್ವವನ್ನು ಮರೆಮಾಚುತ್ತಾ ಬಂದೆ. ಯಾಕೆ ಹೇಳು? ನಿನಗೋಸ್ಕರ ಹೆಂಡ್ತಿ. ನಾನು ಹೇಗೆ ಅಂತ ತಿಳಿದು ನೀನು ನನ್ನಿಂದ ದೂರ ಹೋಗ್ಬಿಟ್ರೆ ಎನ್ನುವ ಭಯಕ್ಕೆ ನಾನು ನನ್ನನ್ನೇ ಮರೆಮಾಚಿ ಬದುಕುತ್ತಾ ಬಂದೆ. ಈಗ ಮಾತ್ರವೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಇದ್ದಾಗಿನಿಂದಲೂ ನಾನು ಹೀಗೇ ಮಾಡ್ತಾ ಬಂದಿದ್ದು. ನಿನ್ನ ಜೊತೆಗೆ ನಾನು ಅಷ್ಟು ಸಾವಧಾನವಾಗಿ ಮಾತಾಡ್ತಾ ಇದ್ದದ್ದು. ನೀನು ನನ್ನ ವೀಕ್ನೆಸ್. ನನ್ನ ತಾತನ ಮನೆಯವರೆಲ್ಲ ನನ್ನನ್ನು ಕಂಡ್ರೆ ಯಾಕಷ್ಟು ಗಡಿಬಿಡಿ ಮಾಡ್ತಾರೆ, ಗೌರವ ಕೊಡ್ತಾರೆ ಅಂದ್ಕೊಂಡೆ ನೀನು? ತಾಯಿ ಇಲ್ಲದೆ ಬೆಳೆದ ತಬ್ಲಿ ಮಗ ಅಂತ ಕರುಣೆ ತೋರಿಸಾರೆ ಅಂತ ಯೋಚನೆ ಮಾಡಿದ್ಯಾ? ಇಲ್ಲ ಹೆಂಡ್ತಿ, ಅವರಿಗೆ ಪ್ರಿನ್ಸ್ ಒಬ್ಬ ದೊಡ್ಡ ಸೈಕೋ ಎನ್ನುವ ವಿಚಾರ ಗೊತ್ತಿತ್ತು. ಅದಕ್ಕಾಗಿಯೇ ಅವರೆಲ್ಲ ನನ್ನನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳೋದು. ಹಾಗೆ ನಾನು ಎಲ್ಲರ ವಿಚಾರದಲ್ಲೂ ಹೀಗೆಲ್ಲ ಮಾಡಲ್ಲ ಹೆಂಡ್ತಿ, ನಿನ್ನ ವಿಚಾರದಲ್ಲಿ ಮಾತ್ರವೇ ಹೀಗೆಲ್ಲ ವರ್ತಿಸುವುದು ಎಂದವನು ಎಷ್ಟೇ ಮೃದುವಾಗಿ ಹೇಳುವ ಪ್ರಯತ್ನ ಮಾಡಿದರೂ ಅವನ ಮಾತಿನಲ್ಲಿ ಮೊನಚಿತ್ತು. ಆ ಮೊನಚಿನ ಮೂಲಕವೇ ಅವಳಿಗೆ ಎಚ್ಚರಿಕೆ ಕೊಡುತ್ತಿದ್ದ ಎನ್ನುವುದನ್ನು ತಿಳಿಯದ ದಡ್ಡಿ ಏನಲ್ಲ ಐಕ್ಯ. ಅವನಿನ್ನು ತನ್ನ ಮಾತುಗಳನ್ನು ಮುಂದುವರಿಸುತ್ತಿದ್ದನೋ ಏನೋ. ಆದರೆ ಅವನನ್ನು ತಡೆಯುವಂತೆ, ನನಗೊಂದು ವಿಚಾರ ಹೇಳು. ನೀನು ಆಸ್ಟ್ರೇಲಿಯಾದಲ್ಲಿ ಇದ್ದುಕೊಂಡೇ ಇಲ್ಲಿ ಜಾರ್ಜ್, ವಿನೀಶ್, ನರೇಂದ್ರ ಸರ್ ಸೇರಿದಂತೆ ಬೇರೆ ಹುಡುಗರ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾ ಎಂದು ಐಕ್ಯ ಪ್ರಶ್ನಿಸಿದರೆ, ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತುರಿಸಿ ನಕ್ಕ ಶೌರ್ಯ,
ಇಲ್ಲ ಹೆಂಡತಿ, ನಾನೇ ಬೆಂಗಳೂರಿಗೆ ಬರ್ತಾ ಇದ್ದೆ. ನನ್ನ ಹೆಂಡತಿಯ ವಿಚಾರದಲ್ಲಿ ಮೂರನೆಯವರನ್ನು ಮಧ್ಯೆ ತರೋಕೆ ಆಗುತ್ತಾ? ಅದಕ್ಕೆ ನಾನು ನೇರವಾಗಿ ಬಂದು ಅಟ್ಯಾಕ್ ಮಾಡ್ತಿದ್ದೆ. ನಿಮಗೆ ನನ್ನ ಮನೆಯ ಔಟ್ ಹೌಸಿನಲ್ಲಿ ಬೇಸ್ಬಾಲ್ ಬ್ಯಾಟ್ ಸಿಕ್ಕಿದೆ ಅಲ್ವಾ? ಒಮ್ಮೆ ಪ್ರಶ್ನೆ ಕೂಡ ಮಾಡಿದೆ, ಆದರೆ ನಾನೇ ನಿಮಗೆ ಸರಿಯಾಗಿ ಉತ್ತರಿಸಲಿಲ್ಲ. ಆಸ್ಟ್ರೇಲಿಯಾದಲ್ಲಿದ್ದಾಗ ನಾನು ಬೇಸ್ಬಾಲ್ ಆಟವನ್ನು ಆಡುತ್ತಿದ್ದೆ ಹೆಂಡತಿ. ಅದರ ಬ್ಯಾಟನ್ನು ತುಂಬ ಚೆನ್ನಾಗಿ ಬೀಸುತ್ತೇನೆ ನಾನು. ಅದೇ ಬ್ಯಾಟ್ನಲ್ಲಿ ಪ್ರತಿಯೊಬ್ಬರ ಮೂಳೆಯನ್ನು ಪುಡಿ ಪುಡಿ ಮಾಡಿ ಎಲ್ಲರಿಗೂ ನಿನ್ನನ್ನು ಅಕ್ಕ ತಂಗಿ ಅಂತ ಕರಿಬೇಕು, ಮಗಳು ಅಂತ ಗೌರವ ಕೊಡಬೇಕು ಎಂದೆಲ್ಲ ಹೇಳುತ್ತಿದ್ದೆ ಹೆಂಡತಿ. ಒಟ್ಟಿನಲ್ಲಿ ನನ್ನ ಒಲವಿನ ಹೂವಾದ ನಿನ್ನನ್ನು ನಾನೇ ರಕ್ಷಣೆ ಮಾಡುತ್ತಿದ್ದೆ. ಆದರೆ ಇದುವರೆಗೂ ಯಾರನ್ನೂ ಸಾಯಿಸಿಲ್ಲ ನಾನು. ಒಮ್ಮೆಲೆ ಸಾಯಿಸಿ ಒನ್ ಟೈಮ್ ಶಿಕ್ಷೆ ಕೊಡಬಾರ್ದು ಎನ್ನುವ ಪಾಲಿಸಿ ನನ್ನದು. ಹಾಗೆ ಬಂದಾಗೆಲ್ಲ ನಿನ್ನನ್ನು ನೋಡಿಕೊಂಡು ಹೋಗ್ತಾ ಇದ್ದೆ. ನೀನು ಮಾತ್ರ ನನ್ನನ್ನು ನೋಡಿರಲಿಲ್ಲ. ನಾನೆಲ್ಲೇ ಇದ್ದರೂ ನಿನ್ನ ರಕ್ಷಣೆಯೇ ನನ್ನ ಹೊಣೆ ಎಂದುಕೊಂಡು ನನ್ನ ಪತಿಧರ್ಮವನ್ನು ಕಾಯ ವಾಚ ಮನಸ ನಿಭಾಯಿಸುತ್ತಿದ್ದೆ ಎಂದವನ ಕೈಯನ್ನು ಕಿತ್ತೆಸೆಯುವ ಐಕ್ಯ ಕೋಪದಿಂದ, ಹೋಗಲೋ ಗುಬಾಳ್ ನನ್ನ ಮಗನೇ, ನೀನೇನು ನನ್ನನ್ನು ರಕ್ಷಿಸುವುದು? ನನ್ನನ್ನು ನಾನೇ ರಕ್ಷಣೆ ಮಾಡಿಕೊಳ್ಳುವ ತಾಕತ್ ನನಗಿದೆ. ಏನೋ ಮಹಾನ್ ಸಾಧನೆ ಮಾಡಿದಂತೆ ಬಂದು ಹೇಳ್ತಾ ಇದೆಯಾ? ಹುಟ್ಟು ಸೈಕೋ ನೀನು. ನಿನ್ನಂಥ ಮೆಂಟಲ್ ಗಿರಾಕಿಯನ್ನು ನಾನು ಇದುವರೆಗೂ ನೋಡಿಲ್ಲ. ನಿನಗೆ ಟ್ರೀಟ್ಮೆಂಟ್ನ ಅಗತ್ಯವಿದೆ. ನನ್ನ ಗೆಳೆಯ ಸಂದೇಶ್ಗೆ ಹೊಡೆಯೋಕ್ಕೆ ನೀನು ಯಾವ ಊರ ದೊಣ್ಣೆ ನಾಯಕ? ನೀನೇನು ಈ ಊರಿಗೆ ಪಾಳೆಗಾರ ಅಂದ್ಕೊಂಡಿದ್ಯಾ? ನೀನೇನು ನನಗೆ ಓನರ್ ಅಂದ್ಕೊಂಡಿದ್ಯಾ? ನನ್ನ ಫ್ರೆಂಡ್ಗೆ ನೀನು ಯಾಕೋ ಹೊಡೆದೆ? ನನ್ನ ಬದುಕಲ್ಲಿ ನಿನಗಿಂತ ಎಲ್ಲರಿಗಿಂತ ಮುಖ್ಯವಾದ ಸ್ಥಾನ ಕೊಡ್ತೀನಿ ಸಂದೇಶ್ಗೆ. ನಾನು ಅವತ್ತೇ ಅನುಮಾನದಲ್ಲಿ ಕೇಳಿದೆ ಅವನ ಕೈ ಮುರಿದಿದ್ದು ನೀನೇನಾ ಅಂತ. ಆದರೆ ಇದೇ ರೀತಿ ವಿಲನ್ ಹಾಗೆ ನಗುತ್ತಾ ಇಲ್ಲ ಅಂತ ಏನೇನೋ ಹೇಳಿ ಯಾಮಾರಿಸ್ಬಿಟ್ಟೆ. ಅವನು ನನ್ನ ಅಮ್ಮನಂತೆ ಗೊತ್ತಾ? ಅಂತೆ ಅಲ್ಲ, ಅವನು ನನ್ನ ತಾಯಿಗಿಂತ ಹೆಚ್ಚು. ಅಂತಹ ಹುಡುಗನ ಮೇಲೆ ನೀನ್ಯಾಕೆ ಕೈ ಮಾಡಿದೆ ಎಂದವಳು ಅವನ ಕೊರಳ ಪಟ್ಟಿಯನ್ನು ಹಿಡಿದು ಪ್ರಶ್ನಿಸುತ್ತಿದ್ದರೆ, ಸಣ್ಣದಾಗಿ ನಗುವ ಶೌರ್ಯ ಕ್ಷಣದಿಂದ ಕ್ಷಣಕ್ಕೆ ತನ್ನ ನಗುವಿನ ಅಲೆಯನ್ನು ಹೆಚ್ಚು ಮಾಡುತ್ತಾ ಒಮ್ಮೆಲೆ ತನ್ನ ನಗುವನ್ನು ನಿಲ್ಲಿಸಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಅವನು ನಿನಗೆ ಹೊಡೆದ್ನಲ್ಲ ಹೆಂಡತಿ, ಅದಕ್ಕೆ ನಾನು ಅವನಿಗೆ ಹೊಡೆಸಿದ್ದು. ನಿನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಬೇಕು ಎನ್ನುವ ತಪ್ಪಾದ ತೀರ್ಮಾನ ಕೈಗೊಂಡಾಗಲೇ ನಿನ್ನ ಕಣ್ಣಲ್ಲಿ ಬರುವ ಕಣ್ಣೀರು ನನ್ನಿಂದ ಮಾತ್ರವೇ, ನಿನಗೆ ನೋವು ಕೊಡುವ ಅಧಿಕಾರ ನನಗೆ ಮಾತ್ರವೇ ಇರೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಒಟ್ಟಿನಲ್ಲಿ ನಿನ್ನ ಅಳು, ನಗು, ಸಂತೋಷ, ದುಃಖ ಎಲ್ಲವೂ ನನ್ನ ಹೆಸರಿಗೆ ಮಾತ್ರವೇ ಹೆಂಡತಿ. ನಿನ್ನ ಬದುಕಿನ ಪ್ರತಿಯೊಂದು ಕ್ಷಣಕ್ಕೂ ನಾನೇ ಯಜಮಾನ. ಈ ಐಕ್ಯಚಂದ್ರನ್ ಎನ್ನುವ ಗಂಡು ಹುಡುಗಿಯ ಮಾಲೀಕ ನಾನೇ ಎನ್ನುತ್ತಾನೆ. ಈಗಲೂ ಅವನ ಮಾತಲ್ಲಿ ಏರಿಳಿತವೇ ಇಲ್ಲ. ಛೆ ಎಂದವಳು ಮುಖವನ್ನು ಪಕ್ಕಕ್ಕೆ ಹಾಕಿದರೆ ಅವಳ ಕೆನ್ನೆಯನ್ನು ಒತ್ತಿ ಹಿಡಿದು ತನ್ನತ್ತ ತಿರುಗಿಸಿಕೊಳ್ಳುವ ಶೌರ್ಯ, ಇದುವರೆಗೂ ಪ್ರಿನ್ಸ್ನ ಸ್ಯಾಂಪಲ್ ವಿಚಾರಗಳನ್ನು ಹೇಳಿದ್ದೇನೆ ಹೆಂಡತಿ. ಪ್ರಿನ್ಸ್ ಅಂದರೆ ಹೇಗೆ ಅನ್ನೋದನ್ನು ಸಣ್ಣ ಪುಟ್ಟ ಡೆಮೋ ತೋರಿಸಿದ್ದೀನಿ ಅಷ್ಟೇ. ನನ್ನೊಳಗಿರುವ ಪ್ರಿನ್ಸ್ನ ಹೊರಗಡೆ ಕರೆತರುವ ಪ್ರಯತ್ನ ಮಾಡಬೇಡ ನೀನು. ಅದು ನಿನಗೇ ಡೇಂಜರ್ ಹೆಂಡತಿ. ಅದಕ್ಕೆ ಸುಮ್ಮನೆ ನನ್ನೊಂದಿಗೆ ಬಂದು ಬಿಡು. ನಿನಗೆ ಏನೇನು ಬೇಕೋ ಎಲ್ಲವನ್ನು ನಾನೇ ಕೊಡ್ತೀನಿ. ಹೇಳು ಹೆಂಡತಿ, ನಿನಗೆ ಏನೇನು ಬೇಕು ಎಂದು ಪ್ರಶ್ನಿಸಿದಾಗ ಅವನು ತನ್ನ ಕೆನ್ನೆಯನ್ನು ಹಿಡಿದ ಭಂಗಿಯಲ್ಲಿಯೇ ಅವಳು ಕೇಳುವುದು ಗೌರವವನ್ನು. ಏನು ಎಂದವನು ಅವಳ ಕೆನ್ನೆಯನ್ನು ಬಿಟ್ಟರೆ, ಹೌದು, ನನಗೆ ಬೇಕಾಗಿದ್ದು ಗೌರವ ಮಾತ್ರ. ಹೆಣ್ಣು ಎನ್ನುವ ಗೌರವ ಬೇಕು ನನಗೆ, ಹೆಂಡತಿ ಎನ್ನುವ ಗೌರವ ಬೇಕು ನನಗೆ. ಆದರೆ ನೀನು ಹೆಣ್ಣನ್ನೇ ಗೌರವಿಸುವುದಿಲ್ಲ, ಇನ್ನು ಹೆಂಡತಿಯನ್ನು ಹೇಗೆ ಗೌರವಿಸುತ್ತೀಯಾ? ನಿನಗೆ ನಿನ್ನ ಬಗ್ಗೆ ಮಾತ್ರವೇ ಯೋಚನೆ, ಆಲೋಚನೆ, ಕಾಳಜಿ ಎಲ್ಲವೂ. ನಡುರಾತ್ರಿ ಹೊತ್ತಲ್ಲಿ ರಸ್ತೆಯಲ್ಲಿ ನನ್ನನ್ನು ಬಿಟ್ಟು ಬರ್ತಾ ಇದ್ದೆ ನೀನು. ಇದೇನಾ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದ ರೀತಿ? ಯಾವ ಗಂಡಸರನ್ನು ಮಾತನಾಡಿಸುವ ಹಾಗಿಲ್ಲ, ಯಾರ ಜೊತೆಯೂ ನಗುವಂತಿಲ್ಲ, ಯಾರಿಗೂ ಕೈ ಕುಲುಕುವಂತಿಲ್ಲ. ಒಟ್ನಲ್ಲಿ ನನ್ನನ್ನು ಪಂಜರದ ಗಿಳಿಯನ್ನಾಗಿ ಸಾಕಬೇಕು ಅಂದುಕೊಂಡಿದ್ದೀಯಾ ನೀನು? ಅದೆಂದಿಗೂ ಸಾಧ್ಯವಿಲ್ಲ ಶೌರ್ಯ. ನಾನು ಸತ್ತರೂ ಸರಿಯೇ, ನನಗೆ ನೀನು ಬೇಡ. ನಾನು ಪ್ರೀತಿಸಿದ ಪ್ರಿನ್ಸ್ ನನಗೆ ಮೋಸ ಮಾಡಿದರೂ ಶೌರ್ಯ ಬಹಳ ಒಳ್ಳೆಯವನು ಎನ್ನುವ ಭಾವ ಮನದ ಮೂಲೆಯಲ್ಲಿತ್ತು. ಅದೇ ಭಾವಕ್ಕೆ ಶರಣಾಗಿದ್ದು ನಾನು. ಆದರೆ ಈಗ ಗೊತ್ತಾಗ್ತಾ ಇದೆ, ಪ್ರೀತಿಯ ವಿಚಾರದಲ್ಲಿ ನಾನು ಎರಡೆರಡು ಬಾರಿ ಎಡವಿದ್ದೀನಿ. ನಾನು ಪ್ರೀತಿಸಿದ್ದು ಪ್ರಿನ್ಸ್ ಎನ್ನುವ ಮನುಷ್ಯನಲ್ಲ, ಮೃಗವನ್ನು ಅಂತ. ಆದರೆ ಎಷ್ಟು ಚೆನ್ನಾಗಿ ನನ್ನನ್ನು ಯಾಮಾರಿಸಿದೀಯ ನೀನು ಎನ್ನುವ ಐಕ್ಯ ತನ್ನ ಬದುಕಿಗೆ ಪ್ರಿನ್ಸ್ ಎನ್ನುವ ಹುಡುಗ ಬಂದ ಬಗೆಯನ್ನು ನೆನೆಯಲು ಆರಂಭಿಸಿದರೆ, ನಮ್ಮಿಬ್ಬರ ಫ್ಲ್ಯಾಶ್ ಬ್ಯಾಕನ್ನು ಒಮ್ಮೆ ನೆನಪಿಸಿಕೋ ಹೆಂಡತಿ. ಆಗ ನಿನಗೆ ಈ ಪ್ರಿನ್ಸ್ ಮೊದಲಿನಿಂದಲೂ ಹೀಗೆ ಇದ್ದ ಎನ್ನುವುದು ತಿಳಿಯುತ್ತದೆ ಎನ್ನುತ್ತಾ ಆರಾಮಾಗಿ ಅವಳ ಪಕ್ಕವೇ ಅಡ್ಡಾದ ಶೌರ್ಯ ಕೂಡ ಅವರಿಬ್ಬರ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತಾನೆ. ಕಥೆ ಮುಂದುವರಿಯುವುದು ಮುಂದಿನ ಸಂಚಿಕೆಯಿಂದ.
ಪ್ರಿನ್ಸ್ ಮತ್ತು ಮಲಯಾಳಿ ಕುಟಿಯ ಲವ್ ಸ್ಟೋರಿ ಹೇಗೆ ಏನು ಅನ್ನೋದು ಗೊತ್ತಾಗುತ್ತೆ. ಸ್ಯಾಮ್ ಹೋದ್ಲು, ಹೋಗುವ ಮುನ್ನ ನಮ್ಮ ರೌಡಿ ಬೇಬಿ ಬದುಕಿಗೆ ಸರಿಯಾಗಿ ಐಟಮ್ ಇಟ್ಟು ಹೋಗಿದ್ದಾಳೆ ಅಲ್ವಾ. ಅಂದ ಹಾಗೆ ಯಾರ್ಯಾರಿಗೆ ಲೇ ಹೆಂಡತಿ ನನಗೆ ನೀನೇ ಬೇಕು ಎಂದು ಆರ್ಡರ್ ಮಾಡುವ ಪ್ರಿನ್ಸ್ ಇಷ್ಟ ಆಗ್ತಾನೆ, ಹಾಗೆ ಯಾರ್ಯಾರಿಗೆ ಲೇ ಹೆಂಡತಿ ಪ್ಲೀಸ್ ವಾಪಸ್ ಬಾ ಎಂದು ಮನವಿ ಮಾಡುವ ಶೌರ್ಯ ಇಷ್ಟ ಆಗ್ತಾನೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.